ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಏನು ಅಂದರೆ ನಿಮ್ಮ ಯೂನಿಟ್ ಟೆಸ್ಟಿನ ಅಂದರೆ ಘಟಕ ಪರೀಕ್ಷೆ 1ರ ಸಿಲೆಬಸ್ಸನ್ನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಎಲ್ಲ ಲ್ಯಾಂಗ್ವೇಜಿನ ಅಂದರೆ ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ತಾವುಗಳು ಒಂದು ಲೈಕು ಹಾಗೂ ಒಂದು ಶೇರನ್ನು ಮರೆಯದೆ ಮಾಡಿ, ಜೊತೆಗೆ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಫಸ್ಟ್ ಇಯರ್ PUC ಸಿಲೆಬಸ್ ಫಾರ್ 2024-25 ಕನ್ನಡ. ಆಯಿತಾ, ನೋಡಿ, ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಅಂತ ಹೇಳಿದರೆ ಯೂನಿಟ್ ಟೆಸ್ಟ್ 1 ಘಟಕ ಪರೀಕ್ಷೆ 1 ಅಂತ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಯಾವ ದಿನ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತಲೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ತಾವುಗಳು ನೋಡಿಕೊಳ್ಳಬಹುದು. ಬನ್ನಿ ಸರ್, ಕನ್ನಡ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಇದೇ ಪೋರ್ಷನ್ ಆಗಿರುತ್ತೆ. ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಬೋರ್ಡ್ ಆಯಿತಾ. ನೋಡಿ, ಏನು ಪದ್ಯ ಭಾಗದಿಂದ ನಿಮಗೆಲ್ಲರಿಗೂ ಕೂಡ ಹಾಗೂ ಗದ್ಯ ಭಾಗದಿಂದ ನಾಟಕ ವಿಭಾಗ ಹಾಗೂ ಭಾಷಾಭ್ಯಾಸ ಅಂತ ಹೇಳಿದರೆ ಗ್ರಾಮರ್ ಪಾರ್ಟ್, ಈ 4 ಭಾಗದಿಂದನೂ ಕೂಡ ನಿಮಗೆ ನಿಮ್ಮ ಯೂನಿಟ್ ಟೆಸ್ಟಿಗೆ 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರೆ. ಪದ್ಯ ಭಾಗದಲ್ಲಿ ದುರ್ಯೋಧನನ ವಿಲಾಪ ಬರೆದವರು ರನ್ನ, ವಚನಗಳು ಅಲ್ಲಮ ಪ್ರಭು, ಹೌದಲ್ವಾ, ಘಟ್ಟವಾಳಯ್ಯ, ಅಕ್ಕ ಮಹಾದೇವಿ. ಈ ಆಯಿತಾ. ನಂತರದಲ್ಲಿ 3ನೆಯದು ದೇವನುಲಿದ ಕುಲವೇ ಸತ್ಕುಲಂ ಹರಿಹರ ಬರೆದಿರುವಂಥದ್ದು. ಗದ್ಯ ಭಾಗದಿಂದ ಗಾಂಧಿ, ರಾಗಿ, ಮುದ್ದೆ. ನಂತರದಲ್ಲಿ ನಾಟಕ ವಿಭಾಗದಿಂದ ಬೋಳೆಶಂಕರ, ದೃಶ್ಯಗಳು 1 ಆಯಿತಾ, ಬೆಪ್ಪು ತಕ್ಕಡಿ. ನಂತರದಲ್ಲಿ 2ನೆಯ ದೃಶ್ಯ ನಗಬೇಕೋ ತಮ್ಮ ಅಂತ, ಆಯಿತಾ, ನಗಬೇಕು. 3ನೆಯ ದೃಶ್ಯ ಜಯವೋ ನರಕದ ಮಾಲೀಕ. ಭಾಷಾಭ್ಯಾಸ ಅಂತ ಹೇಳಿದರೆ ಗ್ರಾಮರ್ ಪಾರ್ಟಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಬಿಡಿಸಿ ಬರೆಯಿರಿ. ಸಮಾನಾರ್ಥಕ ಪದಗಳು, ಅರ್ಥ ಹಾಗೂ ವಿರುದ್ಧ ಪದಗಳು, ಪತ್ರಲೇಖನ ಅಂದರೆ ಲೆಟರ್ ರೈಟಿಂಗು, ಆಪೋಸಿಟ್ ವರ್ಡ್ಸು ಹಾಗೂ ಸಿನಾನಿಮ್ಸು, ಇವೆಲ್ಲದೂ ಕೂಡ ನಿಮಗೆ ಕನ್ನಡ ಸಬ್ಜೆಕ್ಟಲ್ಲಿ ಬರುವಂಥದ್ದು. ಬನ್ನಿ ಸರ್, ಕನ್ನಡ ಸಂಪೂರ್ಣವಾಗಿ ಕ್ಲಿಯರ್ ಆಯಿತು. ನಂತರದಲ್ಲಿ ಇಂಗ್ಲೀಷ್ ಸಬ್ಜೆಕ್ಟಿಗೆ ಈಗ ಹೋಗೋಣ. ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ಹೋಗೋದಾದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೂ ಯಾವುದ್ರು ನಮ್ಮ ಸೈನ್ಸು ಹಾಗೂ ಕಾಮರ್ಸ್ ಎಲ್ಲರಿಗೂ ಕೂಡ ಇದೇ ಸಿಲೆಬಸ್ ಆಗಿರುತ್ತೆ. ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 1 2024-25. ಈಗ ನೋಡೋದಾದರೆ ನಾವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಸಿಲೆಬಸ್ ಏನೇನಿದೆ ಅಂದರೆ ಮೊದಲನೆಯ 4 ಪಾಠಗಳು ಅಂದರೆ ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್ ಇದೆ, ದಿ ಸ್ಕೂಲ್ ಬಾಯ್ ಇದೆ, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಇದೆ ಹಾಗೂ ಓರೋ ಮನುಷ್ಯನ್ ಇದೆ. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ಸುಮಾರು 6 ಕಥೆಗಳು ಬರುತ್ತವೆ. ಇದು ಭಾಳ ಸ್ವಲ್ಪ ಲೆಂತಿಯಾಗಿ ಇರುವಂಥದ್ದು. ಪೂರ್ಣಚಂದ್ರ ತೇಜಸ್ವಿ ಬರೆದಿರುವಂಥದ್ದು. ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್ಲು, ಇದರಿಂದ ನಿಮಗೆ ಎಕ್ಸಾಮಿಗೆ ಏನು ಬರುತ್ತೆ ಅದರ ಬಗ್ಗೆ ವಿಡಿಯೋನ ನಾನು ಮಾಡಿ ಕೊಡುತ್ತೇನೆ. ಆಯಿತಾ. ಒಂದು ಏನಂತೀರಾ ಸರ್, ಶಾಂಪಲ್ ಕ್ವಶನ್ ಪೇಪರ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಅದರಿಂದ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ ನಿಮ್ಮ ಯೂನಿಟ್ ಟೆಸ್ಟ್ ಪ್ರಿಪ್ರೇಷನಿಗಾಗಿ. ತಾವುಗಳು ತಪ್ಪದೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ವಾಚ್ ಮಾಡಿ. ಬನ್ನಿ ಸರ್, ಆ ವರ್ಕ್ ಬುಕ್ಕಿಂದ ನಿಮ್ಗೆ ಏನೇನು ಬರುತ್ತೆ ಗ್ರಾಮರ್ ಪಾರ್ಟಲ್ಲಿ. ವರ್ಕ್ ಬುಕ್ ಅಂದ್ರೇ ಗ್ರಾಮರ್ ಬುಕ್ ಅಂತ, ಗ್ರಾಮರ್ ಪಾರ್ಟ್ ಅಂತ. ಬನ್ನಿ, ಕಾಂಪ್ರಹೆನ್ಸಿವ್ ಪ್ಯಾಸೇಜ್ ಅಂತ ಹೇಳಿದರೆ ಅನ್ಸೀನ್ ಪ್ಯಾಸೇಜ್ ಬರುತ್ತೆ. ಆರ್ಟಿಕಲ್ಸ್ 2 ಅಂಕಕ್ಕಿರುತ್ತೆ. ಪ್ರಿಪೋಸಿಷನ್ 2 ಮಾರ್ಕ್ಸಿಗೆ ಬರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದು ಕೂಡ ನಿಮಗೆಲ್ಲರಿಗೂ ಕೂಡ 3 ಅಂಕಕ್ಕಿರುತ್ತೆ. ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಇದು 2 ಅಂಕಕ್ಕಿರುತ್ತೆ. ನಂತರದಲ್ಲಿ ಸಿನಾನಿಮ್ಸು, ಹೋಮೋನಿಮ್ಸ್, ಹೋಮೋಫೋನ್ಸ್, ಕ್ವಶನ್ ಟ್ಯಾಕ್ಸ್ 1 ಅಂಕಕ್ಕಿರುತ್ತೆ. WH ಕ್ವಶನ್ಸ್ 1 ಮಾರ್ಕ್ಸಿಗಿರುತ್ತೆ ಹಾಗೂ ಡೂ ಫಾರ್ಮ್ಸ್ ಇದು ಕೂಡ 1 ಅಂಕಕ್ಕಿರುತ್ತೆ. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಕೂಡ ನಾನು ಇನ್ನೊಂದು ವಿಡಿಯೋ ಮಾಡಿ ಅದನ್ನು ಅಪ್ಲೋಡನ್ನು ಮಾಡಿಕೊಡುತ್ತೇನೆ. ಸ್ವಲ್ಪ ನೀವು ಕಾಲಾವಕಾಶವನ್ನು ನೀಡಬೇಕು. ಬನ್ನಿ ಸರ್, ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು. ಹಿಂದಿನಲ್ಲಿ ನಾವು ನೋಡೋದಾದರೆ ಲ್ಯಾಂಗ್ವೇಜ್. ಓಕೆ, ನೋಡಿ, ಈಗ ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 1 2024-25 ಗದ್ಯ ಭಾಗ, ಪದ್ಯ ಭಾಗ ಹಾಗೂ ಆ ಪಠಿತ್ ಭಾಗ ಅಂತ ಹೇಳಿದರೆ ಏನಂತೀರ ನೀವು, ಸಪ್ಲಿಮೆಂಟ್ರಿ ರೀಡರ್ ಅಂತ ಇರುತ್ತಲ್ವ, ಜೊತೆಗೆ ವ್ಯಾಕರಣ ಅಂತ ಹೇಳಿದ್ರೇ ನಿಮಗೆ ಗ್ರಾಮರು. ಆಯಿತಾ. ಬನ್ನಿ ಸರ್, ಒಂದೊಂದನ್ನೇ ನಾವು ನೋಡೋದಾದರೆ ಹಿಂದಿ ಬಡೇ ಘರ್ ಕಿ ಬೇಟಿ ಗದ್ಯ ಭಾಗ ಅಂದರೆ ಪ್ರೋಸ್ ಪಾರ್ಟ್ನಿಂದ ಬಡೇ ಘರ್ ಕಿ ಬೇಟಿ ಯುವಾಂಸೆ ಅಂತ. ಆಯಿತಾ. ನಂತರದಲ್ಲಿ ಪದ್ಯ ಭಾಗದಿಂದ ನೋಡೋದಾದರೆ ತಾವುಗಳು ಕಬೀರ್ ದಾಸ್ಗೆ ದೋಹೆ ಇದೆ, ತುಳಸಿ ದಾಸ್ಗೆ ದೋಹೆ ಅದು ಕೂಡ ಇದೆ, ಹೌದಲ್ವಾ. ಕುಟಿಯಾ ಮೇ ರಾಜಭವನ್ ಇದೆ. ನಂತರದಲ್ಲಿ ತೋಡ್ತಿ ಪತ್ತರ್ ಅದು ಕೂಡ ಇದೆ. ನಂತರದಲ್ಲಿ ಯಾವುದು ಸಪ್ಲಿಮೆಂಟರಿ ರೀಡರ್ನಲ್ಲಿ
ನಂತರದಲ್ಲಿ ವ್ಯಾಕರಣದಲ್ಲಿ ಅದು ಕೂಡ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸು. ಮುಹಾವರೆ ಇದೆ, ನಂತರದಲ್ಲಿ ಲಿಂಗ ಬದಲಿ ಇದೆ, ವಚನ ಇದೆ, ಹೌದಲ್ವಾ. ಸಮಾನಾರ್ಥಕ ಪದ ಅಂತ ಹೇಳಿದರೆ ಸಿನಾನಿಮ್ಸು, ಈ ರೀತಿಯಾಗಿ ಸಂಪೂರ್ಣವಾಗಿ ಇರುವಂಥದ್ದು. ನಿಮ್ಮ ಸಬ್ಜೆಕ್ಟ್ ಟೀಚರ್ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ವಿಡಿಯೋ ನೋಡುತ್ತಿರುವವರು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಸ್ಯಾನ್ಸ್ಕ್ರಿತ್ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳೇ, ಪ್ರಥಮ ಭಾಷೆಯಾಗಿ ನೋಡಿ ಯೂನಿಟ್ ಟೆಸ್ಟ್ 1ರ ಸಿಲೆಬಸ್ಸು ಇಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ತಾವೇ ಓದ್ಕೊತೀರಾ ಅಂತ ಅಂದ್ಕೊಂಡಿದ್ದೇನೆ. ಪಠ್ಯ ಅಂಶ ಅಥವಾ ವ್ಯಾಕರಣ ಭಾಗ ಹಾಗೂ ಭಾಷಾತರ ಪಠ ಸಮಥಿಂಗ್ ಇಸ್ ದೇರ್. ಓಕೆ, ಐ ಶುಡ್ ನಾಟ್ ರೀಡ್. ತಪ್ಪಾಗಿ ಓದಿದರೆ ಸರಿಯಾಗಲ್ಲ. ಸಂಸ್ಕೃತ ತಾವುಗಳು ಸರಿಯಾಗಿ ನೋಡ್ಕೋಬೋದು, ಯಾಕಂದರೆ ಬಂದಂಥ ಲ್ಯಾಂಗ್ವೇಜನ್ನು ನಾವು ಓದಬೇಕಾಗತ್ತೆ, ತಿಳಿಸಬೇಕಾಗತ್ತೆ. ನಿಮಗೆ ಸಂಸ್ಕೃತ ಮಕ್ಕಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲರಿಗೂ ಕೂಡ ಇದೇ ಫಸ್ಟ್ ಇಯರ್ PUC ಸಿಲೆಬಸ್ ಆಗಿರುತ್ತೆ. ಬನ್ನಿ ಸರ್, ನಂತರದಲ್ಲಿ ಇನ್ನೊಂದು ಲ್ಯಾಂಗ್ವೇಜನ್ನು ನೋಡೋಣ. ಉರ್ದು ಲ್ಯಾಂಗ್ವೇಜನ್ನು ನೋಡೋದಾದರೆ ಇದನ್ನು ಇಂಗ್ಲೀಷಲ್ಲೇ ಬರೆದು ಕೊಟ್ಟಿದ್ದಾರೆ. ಗಾಡ್ ಬ್ಲೆಸ್ ದಮ್. ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 1 2024-25 ಈ ವರ್ಷಕ್ಕೆ ನಿಮಗೆಲ್ಲರಿಗೂ ಕೂಡ ಉರ್ದು ಸಿಲೆಬಸ್ ಏನಾಗಿರುತ್ತೆ ಅಂದರೆ ಪ್ರೋಸ್, ನಿಮ್ಮ ಗದ್ಯ ಭಾಗ ಪ್ರೋಸ್ ಪಾರ್ಟ್ ಮೇ ಫಸ್ಟ್ 3 ಲೆಸನ್ಸ್ आपको ಯೂನಿಟ್ ಟೆಸ್ಟ್ 1 में रहता है. ಆಯಿತಾ. ಯೂನಿಟ್ ಟೆಸ್ಟ್ 1ರಲ್ಲಿ ನಿಮಗೆಲ್ಲರಿಗೂ ಕೂಡ ಮೊದಲನೆಯ 3 ಪಾಠಗಳು ನಿಮ್ಮ ಗದ್ಯ ಭಾಗದಿಂದ ಅಂದರೆ ಪ್ರೋಸ್ ಪಾರ್ಟ್ ಚಾಪ್ಟರ್ಸ್, ಕಥೆಗಳು. ಪೊಯೆಟ್ರಿ ಅಂತ ಹೇಳಿದರೆ ನಜ್ಮ್ ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ ಮೊದಲನೆಯ 3 ಹಾಗೂ ಪ್ಲಸ್ ಗಜಲ್ ಕೂಡ 3 ಇರುತ್ತೆ. ಫಸ್ಟ್ 3 ನಜಮ್ ಕೂಡ ಇರುತ್ತೆ, ಫಸ್ಟ್ 3 ಗಜಲ್ ಕೂಡ ನಿಮ್ಮ ಎಕ್ಸಾಮಿಗೆ ಬರುತ್ತೆ. ಗ್ರಾಮರು ಮತ್ತೆ ಅದೇ, ಆಯಿತಾ. ಇಲ್ಲೆಲ್ಲ ಇದೆ, ತಾವುಗಳು ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊತೀರೋ ಅಥವಾ ಓದ್ತಿರೋ ಅಥವಾ ಬರ್ಕೊತೀರೋ ನೋಡಿ. ಗಾಡ್ ಬ್ಲೆಸ್ ಯು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ಸಂಪೂರ್ಣವಾಗಿ ನಿಮಗೆ ನಾನು ಲ್ಯಾಂಗ್ವೇಜಿನ ಒಂದು ವಿಡಿಯೋವನ್ನು ಮಾಡಿಕೊಟ್ಟಿದ್ದೇನೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಸಂಸ್ಕೃತ್ ಈ ಎಲ್ಲದೂ ಕೂಡ ಒಂದೇ ಕಂಪ್ಲೀಟಾಗಿ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮುಗಿಸಿಕೊಟ್ಟಿದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತ ಕೇಳ್ತಾ ಇದ್ದೀರಾ, ಸ್ವಲ್ಪ ಸಮಯ ಬೇಕು. ಎಲ್ಲದೂ ಕೂಡ ಇದೆ ನನ್ನ ಹತ್ರ, ಆದರೆ ಸಮಯ ಬೇಕು ವಿಡಿಯೋಗಳನ್ನು ಮಾಡಲಿಕ್ಕೆ. ಧನ್ಯವಾದಗಳು. ಇದು ಕೂಡ ಒಂದು ಸುಮಾರು 10 ದಿನಗಳಿಂದ ನನ್ನ ಜೊತೆಯಲ್ಲೇ ಇದೆ, ಆದರೆ ಅಪ್ಲೋಡ್ ಮಾಡಲಿಕ್ಕೆ ಅದಕ್ಕೆ ಹೇಳಿದ್ನಲ್ವಾ. ಓಕೆ, ದಟ್ಸ್ ದ ರೀಸನ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಎಷ್ಟು ಪ್ರಾಮುಖ್ಯತೆ ಯೂನಿಟ್ ಟೆಸ್ಟ್ 1 ಅಂತ, ಅಥವಾ ಯೂನಿಟ್ ಟೆಸ್ಟ್ 1 ಬರೀಲಿಲ್ಲ ಅಂದರೂ ನಡೆಯುತ್ತೋ, ಅಥವಾ ಅಟೆಂಡ್ ಮಾಡಿಲ್ಲ ಅಂದರೂ ನಡೆಯುತ್ತೋ, ಅಥವಾ ಫೇಲ್ ಆದರೆ ಏನಾಗುತ್ತೆ, ಇದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಮುಂದಿನ ತಿಂಗಳು ಬರುವಂಥ ಆಗಸ್ಟ್ ತಿಂಗಳಲ್ಲಿ ಟೈಮ್ ಟೇಬಲ್ ಈಗಾಗಲೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.